ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪಿ ರೋಹಿತಾ ನಾಯಕ್. ನಾನು ರಾಜಾಜಿನಗರ್ ನಾರಾಯಣ್ ನೇತ್ರದಲ್ಲಿ ಕ್ಯಾಟ್ರಾಕ್ಟ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿದ್ದೀನಿ. ಇವತ್ತು ನಾವು ಕಣ್ಣಿನ ಪೊರೆ ಆಪ್ರೇಷನ್ಗೆ 2-3 ದಿನ ಇದ್ದಾಗ ನಾವೇನೆಲ್ಲ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಆಪ್ರೇಷನ್ ಕೌನ್ಸಲಿಂಗ್ ಟೈಮಲ್ಲಿ ನಿಮಗೆ ಇಂಥ ಒಂದು ಶೀಟನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಡ್ರಾಪ್ಸ್ ಬಗ್ಗೆ ತಿಳುವಳಿಕೆ ಇರುತ್ತೆ. ಡ್ರಾಪ್ಸನ್ನು 2-3 ದಿನದಿಂದ ಮುಂಚೆಯಿಂದ ಹಾಕಬೇಕು. ಆ ಇನ್ಸ್ಟ್ರಕ್ಷನ್ ಟೈಮಲ್ಲಿ ನಿಮಗೆ ಟೈಮ್ ಹೇಳಿರ್ತಾರೆ, ಯಾವ್ಯಾವ ಟೈಮಿಗೆ ಯಾವ್ಯಾವ ಡ್ರಾಪ್ ಹಾಕಬೇಕು ಅಂತ ಹೇಳಿರ್ತಾರೆ. ಆ ಡ್ರಾಪು ಒಂದೇ ಹನಿ ಹಾಕಿ 2 ಡ್ರಾಪ್ ಮಧ್ಯದಲ್ಲಿ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಗ್ಯಾಪ್ ಇರಲಿ. ಡ್ರಾಪ್ಸ್ ಹಾಕಿದ ನಂತರ ಈ ಪಾರ್ಟನ್ನು ಸ್ವಲ್ಪ ಒಂದು 2-3 ಮಿನಿಟ್ಸ್ ಅಟ್ಲೀಸ್ಟ್ ನೀವು ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲ ಅಂದರೆ ನಿಮಗೆ ಆ ಗಂಟ್ಲಿಗೆ ಬರುತ್ತೆ. ಗಂಟ್ಲಿಗೆ ಬಂದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಆಪ್ರೇಷನ್ಗೆ 2 ದಿನ ಇದ್ದಾಗ 2 ದಿನವೂ ಕಣ್ಣು ಈ ರೆಪ್ಪೆ ಹತ್ರ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಆಪ್ರೇಷನ್ ಬರೋ ದಿನ ನೀವು ತಲೆ ಸ್ನಾನ ಮಾಡಬೇಕು. ಗಂಡಸರು ಶೇವ್ ಮಾಡ್ಕೊಂಡು ಬರಬೇಕು. ಯಾಕಂದರೆ ಆಪ್ರೇಷನ್ ಆಗಿ 1 ವಾರ ತನಕ ನಿಮಗೆ ತಲೆ ಸ್ನಾನ ಮಾಡೋಕ್ಕಿರಲ್ಲ. ಆಪ್ರೇಷನ್ ಬೆಳಿಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬನ್ನಿ. 1-2 ವಡೆ ತಿನ್ಕೊಂಡು ಬನ್ನಿ. ಇಲ್ಲ ನೀವು ಸಹಜವಾಗಿ ಏನು ಬ್ರೇಕ್ಫಾಸ್ಟ್ ಮಾಡ್ತೀರೋ ಅದನ್ನು ತಿನ್ಕೊಂಡು ಬನ್ನಿ. ಸಹಜವಾಗಿ ನೀವು ಯಾವ ಟ್ಯಾಬ್ಲೆಟ್ಸ್ ತಗೊಳ್ತೀರಾ, ನಿಮ್ಮ BP-ಗೆ ಇಲ್ಲ ನಿಮ್ಮ ಶುಗರಿಗೆ ಯಾವುದೆಲ್ಲ ಟ್ಯಾಬ್ಲೆಟ್ಸ್ ನೀವು ನಿಮ್ಮ ಫಿಸಿಷಿಯನ್ ಹೇಳಿರ್ತಾರೋ ಅದನ್ನು ತಗೋಬೇಕು. ಯಾರಾದರೂ ಒಂದು ಅಟೆಂಡರಿಗೆ ಕರ್ಕೊಂಬನ್ನಿ. ಆದಷ್ಟು ಮಕ್ಕಳನ್ನ ಕರ್ಕೊಂಬಾರ್ದಾಗೆ ನೋಡ್ಕೊಳ್ಳಿ. ಒಂದು ಅರ್ಧ ದಿನ ಅಟ್ಲೀಸ್ಟ್ ಇಲ್ಲಿರೋ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ಬರಬೇಕಾಗತ್ತೆ. ಆಪ್ರೇಷನ್ ದಿನ ಬೆಳಿಗ್ಗೆ ನಿಮಗೆ ಒಂದು ಟ್ರಾಪಿಕ್ಯಾಸಿಲ್ ಪ್ಲಸ್ ಅಂತ ಒಂದು ಡ್ರಾಪ್ಸ್ ಇರುತ್ತೆ. ಅದನ್ನು ನೀವು ಮನೆಯಿಂದ ಹೊರಡೋಕ್ಕಿಂತ 15-20 ನಿಮಿಷ ಮುಂಚೆ ಆ ಡ್ರಾಪನ್ನು ಹಾಕಬೇಕು. ಆ ಡ್ರಾಪ್ ಹಾಕಿದ ನಂತರ ಏನು ಗಮನ ಇಡಬೇಕು ಅಂದರೆ ನಿಮ್ಮ ಆ ಕಣ್ಣು ದೃಷ್ಟಿ ಮಬ್ಬಾಗತ್ತೆ. ಏನೂ ಹೆದರ್ಕೊಳ್ಳುವಂಥದ್ದಿಲ್ಲ, ಅದು ಸಹಜ. ಆಪ್ರೇಷನ್ ಟೈಮಿಗೆ ಸರಿಯಾಗಿ ನೀವು ಯಾವ ಟೈಮಿಗೆ ನಿಮ್ಗೆ ಕೊಟ್ಟಿರ್ತಾರೋ ಆ ಟೈಮಿಗೆ ನೀವು ಕರೆಕ್ಟಾಗಿ ಇಲ್ಲಿ ಬರಬೇಕು. ಒಂದು ಅರ್ಧ ದಿನ ಇರೋ ಥರನೇ ಇಲ್ಲಿ ಬನ್ನಿ. ಆಪ್ರೇಷನ್ನಿಗೆ ಬರೋವಾಗ ನೀವು ಯಾವುದೇ ಥರದ ಒಡವೆಗಳು ಅಥವಾ ವಾಚು ಅಥವಾ ಯಾವುದೇ ಥರದ ಕಾಸ್ಮೆಟಿಕ್ಸ್, ಪೌಡರು, ಐಲೈನರು, ಕಾಜಲ್ ಯಾವುದೇ ಹಾಕೋ ಥರ ಇಲ್ಲ. ಯಾವುದೇ ಕ್ಲೇಮ್ಸ್ ಅಥವಾ ರೀಇಂಬರ್ಸ್ಮೆಂಟ್ ಇದೆ ಅಥವಾ ಕ್ಯಾಶ್ಲೆಸ್ ಫೆಸಿಲಿಟಿ ಬಗ್ಗೆ ನಿಮಗೆ ನಮ್ಮ ಇನ್ಶೂರೆನ್ಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನಮ್ಮ ಸಹಾಯವಾಣಿಗೆ ಯಾವತ್ತು ಬೇಕಾದರೂ ಕರೆ ಮಾಡ್ಬೋದು. ಧನ್ಯವಾದಗಳು.